ನೋಡಿ, ಲಾಂಗ್ ಟರ್ಮ್ ಈಗ ನೇಸಲ್ ಡಿಸ್ಚಾರ್ಜ್ ಈಗ ಮಕ್ಕಳಲ್ಲಿದ್ರೆ ದರ್ ಇಸ್ ಅ ಡಿಫ್ರೆಂಟ್ ರೀಸನ್. ಮಕ್ಕಳಲ್ಲಿ ಲಾಂಗ್ ತುಂಬ ಉದ್ದ ಸಮಯದಿಂದ ಮೂಗಿಂದ ನೇಸಲ್ ಡಿಸ್ಚಾರ್ಜ್ ಅಂದರೆ ಅಲ್ಲಿ ಮೂಗಲ್ಲೇನೋ ಹಾಕಿರ್ಬೋದು, ಫಾರಿನ್ ಬಾಡಿ ಹಾಕಿರ್ಬೋದು. ಹಂಗೆ ಫಾರಿನ್ ಬಾಡಿ ಹಾಕಿದರೆ ಅದು ಇರಿಟೇಟ್ ಆಗಿ ಮೂಗಿಂದ ಫೌಲ್ ಸ್ಮೆಲ್ಲು ಬರ್ಬೋದು. ಸೊ ದಿಸ್ ಆಲ್ ಬಿಕಾಸ್ ಮಕ್ಕಳು ಅದು ಹಾಕ್ಬಿಟ್ಟು ಮರ್ತಿರ್ತಾರೆ ನಾನು ಹಾಕಿದ್ದೇನೆ ಅಂತ. ಸೊ ಆವಾಗ ನಾವು ಅದು ಹೋಗಿ ನೋಡಿ ಅದು ತೆಗೆದಾಗ ಗೊತ್ತಾಗ್ಬಿಡುತ್ತೆ ಇಲ್ಲಿ ಫಾರಿನ್ ಬಾಡಿ ಇತ್ತು ಅಂತ. ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಸೊ ಅದು ಒನ್ ರೀಸನ್ ದಟ್ ವಿ ಫೈಂಡ್ ಎಸ್ಪೆಷಲಿ ಇನ್ ಚಿಲ್ಡ್ರನ್. ಓಕೆ, ಇದು ಸ್ಪೆಷಲಿ ವಿ ಸಿ ದಿಸ್ ಇನ್ ದಿ ಸ್ಪೆಷಲ್ ಚಿಲ್ಡ್ರನ್ ಆಲ್ಸೋ, ಬಿಕಾಸ್ ದೇ ಆರ್ ದ ಒನ್ಸ್ who feel most neglected, and due to that neglect they do these things. Then there is nasal discharge, chronic nasal discharge ಅಂದರೆ ಒಂದು ವ್ಯಾಸೋಮೋಟರ್ ರೈನೈಟಿಸ್ ಅಂತ ಬರುತ್ತೆ. ಈ ಕೆಲವರಿಗೆ ಬರೀ ಈ ಚಳಿ ಟೈಮಲ್ಲಿ ಮಾತ್ರ ಮೂಗಿಂದ ನೀರು ಇಳಿತಾ ಇರುತ್ತೆ. ಕೆಲವು ಸಲ ಅದು ನೀರಲ್ಲ, CSF ರೈನೋರಿಯಾ ಇರ್ಬೋದು, ಮೆದುಳು ಕುಷನ್ ಮಾಡುವಂಥ ನೀರಿದೆ, ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಅಂತ, ಅದು ಮೂಗಿಂದ ಇಳಿತಾ ಇರ್ಬೋದು. ಇದು CSF ರೈನೋರಿಯಾ ಅಂತ ಡಯಾಗ್ನೋಸ್ ಆದರೆ ಇಮಿಡಿಯೇಟ್ಲಿ ನಾವು ಸರ್ಜರಿ ಮಾಡಿ ಆ ಹೋಲನ್ನು ಸೀಲ್ ಮಾಡಬೇಕು. ಯಾಕಂದರೆ ಅಲ್ಲಿಂದ ಏನಾದರೂ ಕೆಳಗೆ ಬರ್ತಾ ಇದೆ ಅಂದರೆ ಅದೇ ದಿಕ್ಕಲ್ಲಿ ಕ್ರಿಮಿಗಳು ಮೇಲೆ ಹತ್ಬೋದು, ಮೆದುಳು ಕೊಳ್ಬೋದು. ಸೊ ಅದಕ್ಕಿಂತ ಮುಂಚೆ ನಾವು ಅದನ್ನು ಸರಿಪಡಿಸ್ಬೇಕು.